ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ ಮತ್ತು ಅದರ ಜೊತೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಕೂಡ ಮುಗಿತಾ ಬರ್ತಾ ಇದೆ. ಲಾಸ್ಟ್ ಡೇಟ್ ಏನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಯಾವ ಥರ ಅರ್ಜಿ ಸಲ್ಲಿಸಬೇಕಾದ್ರೂ ಡಿಟೇಲ್ಡ್ ವಿಡಿಯೋನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಮತ್ತು ಅಲ್ಲೇ ನಾನು ಯೂಟ್ಯೂಬ್ ಚಾನಲ್ ಕೂಡ ಹಾಕಿದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ನಾವು ಅಪ್ಲಿಕೇಶನ್ ಹಾಕಲಿಕ್ಕೆ ಹೋಗ್ತಾ ಇದ್ದೀವಿ, ಬಟ್ ನಮ್ಮದು ಇನ್ಸ್ಟಿಟ್ಯೂಟ್ ಡೀಟೇಲ್ಸ್ಗಳು ಬರ್ತಾ ಇಲ್ಲ, ಆಗ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಇಲ್ಲ ಅಂತ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ 2025-26ನೇ ಸಾಲಿಂದ ಅರ್ಜಿ ಸಲ್ಲಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ನ ಕೂಡ ಅಫಿಷಿಯಲ್ ಆಗಿ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ 25-26ನೇ ಸಾಲಿನ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸುವಂಥ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅರ್ಜಿ ಸಲ್ಲಿಕೆ ದಿನಾಂಕ 31/5/2025 ಸ್ಟಾರ್ಟ್ ಆಗಿದ್ದು, ಅವರು ಅಪ್ಲಿಕೇಶನ್ ಹಾಕಬೇಕಾಗಿದ್ದರೆ ಅವ್ರ ತಂದೆ ತಾಯಿಗಳು 31/5/2025 ಮುಂಚೆ ಏನಪ್ಪ ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ರಿಜಿಸ್ಟರ್ ಆಗಿರಬೇಕು ಮತ್ತು ಅವ್ರ ತಂದೆ ತಾಯಿ ಕಾರ್ಡ್ ಕೂಡ ಹೊಂದಿರಬೇಕಾಗುತ್ತೆ. ಅಂಥವ್ರ ಮಕ್ಕಳು ಏನು ಮಾಡೋದಂದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದರು. ಮತ್ತು ಅದರ ಜೊತೆಗೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. 31/10/2025 ಅಂದರೆ ನಾಳೆ ಅಕ್ಟೋಬರ್ 31 ಕೂಡ ಇದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗಿತ್ತಪ್ಪ ಅಂದರೆ ನೀವು ಆ ವಿದ್ಯಾರ್ಥಿಗಳು ಎಲ್ಲಿ ಓದ್ತಾ ಇದ್ದಾರಲ್ಲ, ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಓದ್ತಾ ಇರ್ತಕ್ಕಂಥ ಏನೋ ವಿದ್ಯಾರ್ಥಿಗಳಿದ್ದಾರೆ, ಸೊ ಅವರ ಇನ್ಸ್ಟಿಟ್ಯೂಟ್ಗಳು ಅಂದರೆ ಯಾವ ಕಾಲೇಜ್ ಓದ್ತಾ ಇದ್ದಾರೆ, ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಮತ್ತು ಅದರ ಜೊತೆಗೆ ಯಾವ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಯಾವ ಇದರಲ್ಲಿ ಓದ್ತಾ ಇದ್ದಾರೆ, ಆ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ನೋಂದಾಯಿತ ಆಗಿರಬೇಕಾಗತ್ತೆ. ಅವ್ರು ನೋಂದಾಯಿತ ಆಗಿದ್ದರೆ ಮಾತ್ರ ಅವರು ಆ ಪರ್ಟಿಕ್ಯುಲರ್ ಶಿಕ್ಷಣ ಸಂಸ್ಥೆಗಳು ಬರ್ತಾರೆ. ಒಂದು ವೇಳೆ ನೋಂದಾಯಿತ ಆಗಿಲ್ಲ ಅಂದರೆ ಅವರು ನೋಂದಾಯಿತ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಮಾಡ್ಕೋಬೋದು. ನೀವು ಯಾವ ಥರ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ತೀರೋ ಅದೇ ಥರ ಅವರು ಶಿಕ್ಷಣ ಸಂಸ್ಥೆಗಳು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಪ್ರಿನ್ಸಿಪಾಲ್ಗಳಿಗೆ ಭೇಟಿಯಾಗಿ ವಿದ್ಯಾರ್ಥಿಗಳು ಸೊ ನಮ್ಮ ಇನ್ಸ್ಟಿಟ್ಯೂಟ್ನ ರಿಜಿಸ್ಟರ್ ತೋರಿಸ್ತಾ ಇಲ್ಲ ಅಂದರೆ ಅವ್ರು ರಿಜಿಸ್ಟರ್ ಮಾಡ್ಕೋಬೋದು. ಇಮಿಡಿಯೇಟಾಗಿ 1 ತಾಸು ಒಳಗಡೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅವ್ರ ತಂದೆ ತಾಯಿಗಳು ಏನಾದರೂ ರಿಜಿಸ್ಟರ್ಡ್ ಲೇಬರ್ ಆಫೀಸ್ ಇರಲಿಲ್ಲ ಅಂದರೆ ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಬರ್ತಾ ಇರ್ತಕ್ಕಂಥ ಯಾವುದೇ ಒಂದು ಸಂಸ್ಥೆಗಳ ರಿಜಿಸ್ಟರ್ ಆಗಿಲ್ಲ ಅಂದರೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೋಬೋದು, ಯಾವ ಇಂಡಸ್ಟ್ರಿದ ಅವರು. ಮತ್ತು ಅದ್ರ ಜೊತೆಗೇನೋ ಅಧಿಕೃತವಾಗಿ ಅವರು ವಂತಿಗೆಯನ್ನು ಕೂಡ ಪಾವತಿ ಮಾಡ್ಕೊಂಡಿರಬೇಕಾಗುತ್ತೆ, ಪ್ರತಿ ವರ್ಷ ರಿನ್ಯೂವಲ್ ಕೂಡ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ನೀವು ಅರ್ಜಿ ಸಲ್ಲಿಸಬೇಕಂತಿದ್ರೆ, ಸೊ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಏನು ಯಾವ ಥರ ಇದೆ ನೋಡಿ. ಸೊ ಇದೇ ಥರ ನಿಮ್ಮ ಇಮೇಲ್ ID ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅದಕ್ಕೆ ಇರ್ತಕ್ಕಂಥ ಒಂದು ಪಾಸ್ವರ್ಡ್ ಏನು ರಿಜಿಸ್ಟರ್ ಮಾಡಬೇಕಾದ್ರೆ ಕೊಟ್ಟಿರ್ತೀರ, ಸೊ ಅವೆರಡನ್ನೂ ಕೂಡ ಹಾಕಿ ನೀವು ಲಾಗಿನ್ ಆದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡ್ಕೋಬೋದು. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಇನ್ಸ್ಟಿಟ್ಯೂಟ್ ರಿಜಿಸ್ಟರ್ ಆಗಿದೆ ಅಲ್ಲ ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಓದ್ತಾ ಇರ್ತಕ್ಕಂಥ ಸಂಸ್ಥೆಯಲ್ಲಿ. ಒಂದು ವೇಳೆ ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ ರಿಜಿಸ್ಟರ್ ಕೂಡ ಮಾಡಿಸ್ಬೋದು. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನಾಳೆ 31/10/2025 ಕೊಟ್ಟಿದೆ. ಮತ್ತು ಅದ್ರ ಜೊತೆಗೆ ಆಲ್ರೆಡಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ವಿದ್ಯಾರ್ಥಿ ನೋಂದಣಿ ಮಾಡ್ಕೋಬೇಕು ಮತ್ತು ಯಾವ ಥರ ಸಂಸ್ಥೆಗಳು ಅಪ್ಲಿಕೇಶನ್ ಕೂಡ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಅದರ ಜೊತೆಗೆ ಕೂಡ ಯಾವ ಥರ ಅಪ್ಲಿಕೇಶನಲ್ಲಿ ಏನೇನು ಡೀಟೇಲ್ಸ್ ಇರ್ತಾವೆ ಅಂತ ಕೂಡ ತೋರಿಸಿದ್ದೀನಿ. ಜಸ್ಟ್ ನಿಮ್ಗೆ ಏನಪ್ಪ ಅಂದರೆ ಓವರಾಲ್ ಆಗಿ ಒಂದು ಮಾಹಿತಿನ ಕೂಡ ಹೇಳ್ತಾ ಇದ್ದೀನಿ ನಾನು. ಸೊ ಯಾವ ಥರ ರಿಜಿಸ್ಟರ್ ಆಗಿರುತ್ತೆ ಏನು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು ಇಲ್ಲಿ. ಸೊ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇರ್ತಕ್ಕಂಥ ಒಂದು OTP ಕೂಡ ಬರುತ್ತೆ, ಅದನ್ನು ಎರಡೂ ಹಾಕ್ಕೊಂಡು ನೀವು ಆಟೋಮೆಟಿಕ್ಲಿ ಇಮೇಲ್ IDಗೂ ಕೂಡ ಎಂಟ್ರಿ ಮಾಡ್ಕೋಬೋದು. ಸೊ ಅದಾದಮೇಲೆ ನಿಮ್ಮ ಇಮೇಲ್ ID ಕೂಡ ಮತ್ತು ಮೊಬೈಲ್ ನಂಬರಿಗೆ ಒಂದು ಪಾಸ್ವರ್ಡ್ ಬರುತ್ತೆ, ಅದನ್ನು ಹಾಕಿ ಕನ್ಫರ್ಮ್ ಪಾಸ್ವರ್ಡ್ ಮತ್ತು ಚೇಂಜ್ ಆಫ್ ಪಾಸ್ವರ್ಡ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮ್ಮ ಹೆಸರು, ತಂದೆ ತಾಯಿ ಹೆಸರು, ಅವರ ಆಧಾರ್ ಕಾರ್ಡು, ಆಮೇಲೆ ನಿಮ್ಮ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು, ಹಾಗೆ ಅವರ ರಿಜಿಸ್ಟರ್ಡ್ ಯಾವ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾರೆ ಲೇಬರ್ ಕಾರ್ಡ್ ರಿಜಿಸ್ಟರ್ ಡೀಟೇಲ್ಸ್ಗಳು, ಮತ್ತು ಯಾವ ಸಂಸ್ಥೆಯವರು ಇದ್ದಾರೆ ಆ ಸಂಸ್ಥೆ ರಿಜಿಸ್ಟರ್ ಆಗಿರ್ತಕ್ಕಂಥ ಡೀಟೇಲ್ಸ್ಗಳನ್ನ ಎಲ್ಲನೂ ಕೂಡ ತೋರಿಸುತ್ತೆ. ಅದು ಹಾಕಿದ ಮೇಲೆ ಏನಪ್ಪ ಅಂದರೆ ನೀವು ಅಪ್ಲೋಡ್ ಕೂಡ ಮಾಡಬೇಕಾಗಿತ್ತು. ಏನೇನು ಅಪ್ಲೋಡ್ ಮಾಡಬೇಕಾಗಿತ್ತಪ್ಪ ಅಂದರೆ ನಿಮ್ಮ ತಂದೆ ತಾಯಿಯವರ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅದೇನಪ್ಪ ಅಂದರೆ 500 KB ಒಳಗಡೆ ಇರಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು, ಹಾಗೆ ನಿಮ್ಮ ತಾಯಿಯವರ ಆಧಾರ್ ಕಾರ್ಡು, ಹಾಗೆ ನಿಮ್ಮ ಆಧಾರ್ ಕಾರ್ಡು, ಮತ್ತು ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಅದರ ಪಾಸ್ಬುಕ್ಕನ್ನು ಕೂಡ ಏನಪ್ಪ ಅಂದರೆ ಫೋಟೋ ಹೊಡೆದು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಉದ್ಯಮ ಅಂದರೆ ತಂದೆ ತಾಯಿ ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಸೊ ಅದನ್ನು ಕೂಡ ಇಲ್ಲಿ ಡೀಟೇಲ್ಸ್ನು ಕೂಡ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಏನಪ್ಪ ಅಂದರೆ ಆ ಡೀಟೇಲ್ಸ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೊಂಡು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಏನಪ್ಪ ಅಂದರೆ ನೆಕ್ಸ್ಟ್ ಪ್ರೊಸೆಸ್ಸು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಇರ್ತಕ್ಕಂಥ ಮ್ಯಾಪಿಂಗ್ NPCI ಮ್ಯಾಪಿಂಗ್ ಕೂಡ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಹಾಕಿದ ಮೇಲೆ ಅದು ಇನ್ಸ್ಟಿಟ್ಯೂಷನ್ಗೆ ಬರುತ್ತೆ. ಇನ್ಸ್ಟಿಟ್ಯೂಷನ್ ಅವ್ರು ಅಪ್ರೂವ್ ಮಾಡಬೇಕಾಗುತ್ತೆ. ನಂತರ ಅಪ್ರೂವ್ ಮಾಡಿದ ಮೇಲೆ ಇಂಡಸ್ಟ್ರಿಗೆ ಹೋಗುತ್ತೆ. ಇಂಡಸ್ಟ್ರಿಯಲ್ಲಿ ಅವ್ರ ತಂದೆ ತಾಯಿ ವರ್ಕ್ ಮಾಡ್ತಾರಲ್ಲ ವೆರಿಫೈ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಗೌರ್ಮೆಂಟಿಗೆ ಹೋಗುತ್ತೆ. ಗೌರ್ಮೆಂಟ್ ಆದಮೇಲೆ ಇಮಿಡಿಯೇಟಾಗಿ ನಿಮಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಕೂಡ ಈ ಥರ ತೋರಿಸುತ್ತೆ. ಹಾಗಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಂತಿದ್ರೆ ಅವ್ರ ಡೀಟೇಲ್ಸ್ನ ಕೂಡ ಇಲ್ಲಿ ಎಂಟ್ರಿ ಮಾಡಿಕೊಂಡು ನೀವೆಲ್ಲನೂ ಕೂಡ ಭರ್ತಿ ಮಾಡಬೇಕು. ಇಮಿಡಿಯೇಟಾಗಿ ನಿಮ್ಮದು ವೆರಿಫಿಕೇಷನ್ ಆದ ತಕ್ಷಣ ಅಮೌಂಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ಅಪ್ಲೈ ಸ್ಕಾಲರ್ಶಿಪ್ಪು
ಆ ಸ್ಕಾಲರ್ಶಿಪ್ ಸ್ಟೇಟಸ್ಸು, ಸ್ಕಾಲರ್ಶಿಪ್ ಲಿಸ್ಟು, ಅಪ್ಲಿಕೇಶನ್ ಡೀಟೇಲ್ಸು, ಅಕೌಂಟ್ ಸೆಟ್ಟಿಂಗ್ಸು. ಸೊ ಇದರಲ್ಲಿ ನಿಮ್ಮದು ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತೋರಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ನಮ್ಮದು ಯಾವ ಥರ ಭರ್ತಿ ಮಾಡ್ಕೋಬೇಕು, ಏನೇನು ಕಂಡೀಷನ್ಸ್ ಏನೇನಂತ. ಸೊ ಹಾಗಾಗಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್, ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ನೀವು ಕೂಡ ಯೂಸ್ ಮಾಡಿ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳಿದಿರೋ ಮಾಹಿತಿ ಮತ್ತೊಂದು ಸಾರಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.